ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಯಾದಗಿರಿ ರೈತರಿಂದ ಹಸಿರು ಸೇನೆ ಮುಖಾಂತರ ಪರಿಹಾರಕ್ಕೆ ಮನವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಸಾವ್ಕಾರ್ ಬಲ್ಕಲ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ರೈತರ ಪರವಾಗಿ ಪ್ರಮುಖ ಮನವಿ ಸಲ್ಲಿಸಲಾಯಿತು. ಜಿಲ್ಲೆಯು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ಕಳೆದ 3-4 ತಿಂಗಳ ಸತತ ಮಳೆಯಿಂದಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಒಳಹರಿದು ಬೆಳೆಗಳು ಹಾನಿಗೊಳಗಾಗಿವೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯನ್ನು ಹಸಿ ಬರಗಾಲ ಎಂದು ಘೋಷಿಸುವಂತೆ ಆಗ್ರಹ ವ್ಯಕ್ತವಾಯಿತು. ಇದೇ ವೇಳೆ ರೈತರ ಆರ್ಥಿಕ ಹಿತದೃಷ್ಟಿಯಿಂದ ಪ್ರತಿ ಎಕರೆಗೆ 50,000 ರಿಂದ 60,000 ಪರಿಹಾರ ನೀಡಬೇಕೆಂದು ಹಾಗೂ ಎಲ್ಲ ಬೆಳೆಗಳಿಗೆ ಸಮರ್ಪಕ ಪರಿಹಾರ ಧನ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಯಿತು. ಅಶೋಕ್ ಸಾವ್ಕಾರ್ ಬಲ್ಕಲ್ ಅವರು ಈ ಕುರಿತು ಶ್ರೀ ವಿಜೇಂದ್ರ ಸರ್ ಅವರಿಗೆ ಮನವಿ ಸಲ್ಲಿಸಿದ್ದು, ರೈತರ ಸಂಕಷ್ಟಕ್ಕೆ ತ್ವರಿತ ಪರಿಹಾರ ದೊರೆಕೊಡುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಯಾದಗಿರಿ ಜಿಲ್ಲೆನೇ ಹಸಿ ಬರಗಾಲ ಅಂತ ಘೋಷಣೆ ಆಗ್ಬೇಕ್ರಿ ಸರ್. 20% ಹೋಗಿರ್ಬೋದು, 20% ಹೋಗಿರ್ಬೋದು, ಬಟ್ ಎಲ್ಲವನ್ನೂ ಸೇರಿಸಿ